ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 12 ನವೆಂಬರ್ 2024ರ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತೋಗೋಣ. ಅದಕ್ಕೂ ಮುಂಚೆ ನೀವು ಕಳೆದ 22 ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ಗಳನ್ನ ಪರ್ಚೇಸ್ ಮಾಡಬಹುದು. PDF ನೋಟ್ಸ್ಗಳು ಅವೈಲೇಬಲ್ ಇದೆ. ಈ ವರ್ಷದ ನೋಟ್ಸ್ ನಿಮಗೆ ಬೇಕು ಅಂದ್ರೆ ಜನವರಿಯಿಂದ ಅಕ್ಟೋಬರ್ ತನಕ 100 ಆಗುತ್ತೆ ಮತ್ತು 22 ತಿಂಗಳ ನೋಟ್ಸ್ ಏನಾದ್ರು ಬೇಕು ಅಂದ್ರೆ 180 ಆಗುತ್ತೆ. ಸ್ಕ್ರೀನ್ ಅಲ್ಲಿ ನಿಮಗೆ QR ಕೋಡ್ ಕಾಣ್ತಾ ಇದೆ, ಪೇಮೆಂಟ್ ಅನ್ನ ಮಾಡಿ. ವಾಟ್ಸ್ಆಪ್ ನಂಬರ್ ಕಾಣ್ತಾ ಇದೆ, ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇರುತ್ತೆ. ಅಲ್ಲಿ ನೀವು ನೋಟ್ಸ್ಗಳನ್ನ PDF ನೋಟ್ಸ್ ಅನ್ನ ಪಡ್ಕೋಬಹುದು. ಇನ್ನು PDO ಮತ್ತು RRBಯ ಗ್ರೂಪ್ ಅವೈಲೇಬಲ್ ಇದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ. ಪೇಯ್ಡ್ ಗ್ರೂಪ್ಗಳು 49 ರೂಪಾಯಿಗೆ ನೀವು PDO ಗ್ರೂಪ್ ಅನ್ನ ಸೇರ್ಬೋದು ಮತ್ತು 99 ರೂಪಾಯಿಗೆ RRB ಗ್ರೂಪ್ ಅನ್ನ ಸೇರ್ಬೋದು. ಅಧಿಸೂಚನೆ ಸಂಪೂರ್ಣವಾಗಿ ನಿಮ್ಮ ನೇಮಕಾತಿ ಆಗುವವರೆಗೂ ಇಲ್ಲಿ ಮಾಹಿತಿಗಳನ್ನ ನೀಡಲಾಗುತ್ತೆ ಮತ್ತು ಇಂಪಾರ್ಟೆಂಟ್ ಆಗಿರೋ PDF ನೋಟ್ಸ್ಗಳು ಇನ್ನಷ್ಟು ಮಾಹಿತಿಗಳನ್ನ ನೀಡಲಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಆಸಕ್ತಿ ಇರ್ತಕ್ಕಂಥವ್ರು ವಾಟ್ಸ್ಆಪ್ ನಂಬರ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಫಾಲೋ ಅಪ್ ಮಾಡಿ. ಪ್ರಶ್ನೆ 1, ಲೈವ್ ಆಕ್ಷನ್ ಕಿರುಚಿತ್ರ ವಿಭಾಗದಲ್ಲಿ ಯಾವ ಕನ್ನಡ ಕಿರುಚಿತ್ರವು ಆಸ್ಕರ್ 2025ರ ಸುತ್ತಿಗೆ ಅರ್ಹತೆಯನ್ನು ಪಡೆದಿದೆ? ದಿ ಫಾರ್ಗಾಟನ್ ಡ್ರೀಮ್, ಸನ್ಫ್ಲವರ್ ವಾರ್ ದ ಫಸ್ಟ್ ಒನ್ ಟು ನ್ಯೂ, ಬನ್ನಡಾರ್ ಫೈರ್, ಪರರಂಬ. ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 2, ಸನ್ಫ್ಲವರ್ಸ್ ವಾರ್ ದ ಫಸ್ಟ್ ಒನ್ಸ್ ಟು ನೋ. ಕನ್ನಡ ಭಾಷೆಯ ಕಿರುಚಿತ್ರವಾದ ಸನ್ಫ್ಲವರ್ಸ್ ವಾರ್ ದ ಫಸ್ಟ್ ಒನ್ಸ್ ಟು ನೋ ಎನ್ನುವಂತಹ ಲೈವ್ ಆಕ್ಷನ್ ಕಿರುಚಿತ್ರ ಆಸ್ಕರ್ ಕಿರುಚಿತ್ರ ವಿಭಾಗದಲ್ಲಿ 2025ರಲ್ಲಿ ಅರ್ಹತೆಯನ್ನು ಪಡ್ಕೊಂಡಿದೆ. ಚಿದಾನಂದ S ನಾಯ್ಕ್ ಅವರು ನಿರ್ದೇಶನ ಮಾಡಿರುವಂತಹ ಈ ಚಿತ್ರ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾನಲ್ಲಿ ಅಂತಿಮ ವರ್ಷದ ಒಂದು ಭಾಗದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಈ ವರ್ಷದ ಆರಂಭದಲ್ಲಿ ನಡೆದಂತಹ ಕೈನ್ಸ್ ಚಲನಚಿತ್ರೋತ್ಸವದ ಲಾ ಆಫ್ ಫಿಸಿಕ್ಸ್ ಆಯ್ಕೆಯಲ್ಲಿ ಕೂಡ ಈ ಚಲನಚಿತ್ರ ಮೊದಲನೇ ಬಹುಮಾನವನ್ನ ಗೆದ್ದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಕಿರುಚಿತ್ರೋತ್ಸವದಲ್ಲೂ ಕೂಡ ಅತ್ಯುತ್ತಮ ಭಾರತೀಯ ಸ್ಪರ್ಧಾತ್ಮಕ ಪ್ರಶಸ್ತಿಯನ್ನ ಈ ಚಿತ್ರ ಪಡ್ಕೊಂಡಿದೆ. ಪ್ರಶ್ನೆ 2, ಮೆಗಾಲಿಥಿಕ್ ಕಾಲದ 6 ಅಡಿ ಎತ್ತರದ ಮೆಹ್ನೀರ್ ಅನ್ನು ಎಲ್ಲಿ ಕಂಡುಹಿಡಿಯಲಾಗಿದೆ? ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದಂತ ಉತ್ತರ ಕರ್ನಾಟಕದ ಉಡುಪಿ. ಕರ್ನಾಟಕದ ಉಡುಪಿಯಲ್ಲಿ ಒಂದು ಗಮನಾರ್ಹವಾದ ಆವಿಷ್ಕಾರವನ್ನು ಇತ್ತೀಚೆಗೆ ಮಾಡಲಾಗಿದ್ದು, ಮೆಗಾಲಿಥಿಕ್ ಕಾಲದ 6 ಅಡಿ ಎತ್ತರದ ಮೆಹ್ನೀರನ್ನ ಕಂಡುಹಿಡಿಯಲಾಗಿದೆ. ಸ್ಥಳೀಯವಾಗಿ ಗಡಿಕಲ್ಲು ಎಂದು ಕರೆಯಲ್ಪಡುವ ಮೆಹ್ನೀರನ್ನು ಲೆಕ್ಕ ಪರಿಶೋಧಕ ಗಣೇಶ್ ನಾಯ್ಕ್ ಮತ್ತು ನಿಡ್ಡೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಿಂದಿ ಉಪನ್ಯಾಸ ಮಾಡುವಂತಹ ಗೀತೇಶನ್ ಅವರು ಕಂಡುಹಿಡಿದಿರ್ತಾರೆ. ಇದು ಹಿರಿಯಡ್ಕ ಕುಕ್ಕೆಹಳ್ಳಿ ರಸ್ತೆಯ ಸುವರ್ಣ ನದಿಯ ಬಜೆ ಅಣೆಕಟ್ಟಿನ ಬಳಿ ಪತ್ತೆಯಾಗಿರುತ್ತೆ. ಸರಿಸುಮಾರು 2 ವರ್ಷಗಳಷ್ಟು ಹಳೆಯದು ಅಂತ ಅಂದಾಜು ಮಾಡಲಾಗಿದೆ. ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯ ಮುಖ್ಯ ಉದ್ದೇಶ ಏನಾಗಿದೆ? ಇದು ಇತ್ತೀಚೆಗಷ್ಟೇ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ತಂದಿರತಕ್ಕಂತಹ ಹೊಸ ಯೋಜನೆ. ಈ ಯೋಜನೆಯ ಉದ್ದೇಶ ಉನ್ನತ ಶಿಕ್ಷಣಕ್ಕಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವನ್ನ ನೀಡುವಂಥದ್ದು. ಯಾವುದೇ ವಿದ್ಯಾರ್ಥಿಯು ತನ್ನ ಉನ್ನತ ಶಿಕ್ಷಣವನ್ನ ಪಡೆಯಲು ಹಣಕಾಸಿನ ನಿರ್ಬಂಧವನ್ನ ಎದುರಿಸಬಾರದೆಂದು ಈ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿಯನ್ನ ಯೋಜನೆಯನ್ನ ಅನುಮೋದಿಸಿದೆ. ಯೋಜನೆಯಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ 10 ಲಕ್ಷದವರೆಗೆ ಸಾಲವನ್ನು ನೀಡಲಾಗುತ್ತೆ. ಹೊಸ ಕೇಂದ್ರ ಯೋಜನೆಯಡಿ 2024-25ರಿಂದ 30-31ರವರೆಗೆ ಕೇಂದ್ರದಿಂದ 3600 ಕೋಟಿ ರೂಪಾಯಿಗಳನ್ನ ಯೋಜನೆಗೆ ನಿಗದಿಪಡಿಸಲಾಗಿದೆ. ಈ ಯೋಜನೆ PM ಮೋದಿ ಅಧ್ಯಕ್ಷತೆಯ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಪಡೆದಿರತಕ್ಕಂಥ ಯೋಜನೆಯಾಗಿದ್ದು, ಸರಿಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನ ನೀಡುವ ಉದ್ದೇಶವನ್ನ ಯೋಜನೆ ಹೊಂದಿದೆ. ನಂದನ್ ಕಾನನ್ ಝೂಲಾಜಿಕಲ್ ಪಾರ್ಕ್ನೊಂದಿಗೆ ವನ್ಯಜೀವಿ ವಿನಿಮಯ ಕಾರ್ಯಕ್ರಮದ ಭಾಗವಾಗಿ ಇತ್ತೀಚೆಗೆ ಯಾವ ಉದ್ಯಾನವನವು ಹಲವಾರು ಹೊಸ ಪ್ರಾಣಿಗಳನ್ನ ಸ್ವೀಕರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಪಿಲಿಕುಳ ಜೈವಿಕ ಉದ್ಯಾನವನ. ಮಂಗಳೂರಿನ ಪಿಲಿಕುಳ ಜೈವಿಕ ಉದ್ಯಾನವನವು ಇತ್ತೀಚೆಗೆ ಒಡಿಸ್ಸಾದ ನಂದಕನನ್ ಝೂಲಾಜಿಕಲ್ ಪಾರ್ಕ್ನೊಂದಿಗೆ ಪ್ರಾಣಿ ವಿನಿಮಯ ಕಾರ್ಯಕ್ರಮದ ಭಾಗವಾಗಿ ಹಲವಾರು ಪ್ರಾಣಿಗಳನ್ನ ಸೇರ್ಪಡೆಯನ್ನ ಮಾಡಿಕೊಂಡಿದೆ. ಈ ವಿನಿಮಯ ಕಾರ್ಯಕ್ರಮವು ಒಂಟಿಯಾಗಿರುವ ಪ್ರಾಣಿಗಳಿಗೆ ಒಡನಾಟವನ್ನು ಒದಗಿಸುವಂತಹ ಗುರಿಯನ್ನ ಹೊಂದಿರುತ್ತೆ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024ರಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ 3, ಸಿಂಗಪುರ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024 ಪ್ರಕಟಗೊಂಡಿದ್ದು, ಅಕ್ಟೋಬರ್ನಲ್ಲಿ ಈ ಸೂಚ್ಯಂಕ ಪ್ರಕಟವಾಗಿದ್ದು, ಸಿಂಗಪುರ ದೇಶ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಎಂಬ ಶೀರ್ಷಿಕೆಯನ್ನ ಉಳಿಸಿಕೊಂಡಿದೆ. ಒಟ್ಟಾರೆಯಾಗಿ 195 ದೇಶಗಳ ಪೈಕಿ ಈ ಒಂದು ಸಿಂಗಪುರ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದೆ.
ಇನ್ನು ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಸ್ಪೇನ್ 2ನೇ ಸ್ಥಾನವನ್ನ ಕಾಯ್ದುಕೊಂಡಿದೆ. ಈ ಒಂದು ಸೂಚ್ಯಾಂಕದಲ್ಲಿ ಭಾರತ 83ನೇ ಸ್ಥಾನವನ್ನ ಪಡ್ಕೊಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. 2024ರ ಮಹಿಳಾ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ ಟ್ರೋಫಿಯ ಆತಿಥೇಯ ನಗರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಿಹಾರದ ರಾಜಗಿರ್. 2024ರ ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ನವೆಂಬರ್ 11ರಿಂದ 20ರವರೆಗೆ ಬಿಹಾರ ರಾಜ್ಯದ ರಾಜಗಿರ್ ಹಾಕಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಬಿಹಾರದಲ್ಲಿ ನಡೆಯುತ್ತಿರುವ ಮೊದಲ ಅಂತಾರಾಷ್ಟ್ರೀಯ ಹಾಕಿ ಪಂದ್ಯಾವಳಿ ಇದಾಗಿದೆ. ನೂತನ ನಾಯಕಿ ಸಲಿಮಾ ಟೆಟೆ ನೇತೃತ್ವದಲ್ಲಿ ಭಾರತದ ಮಹಿಳಾ ಹಾಕಿ ತಂಡ ಪ್ರಶಸ್ತಿಯನ್ನ ಉಳಿಸಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದೆ. ಚೀನಾ, ಜಪಾನ್, ಕೊರಿಯಾ, ಮಲೇಷಿಯಾ, ಥೈಲ್ಯಾಂಡ್ ಈ ದೇಶಗಳು ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸ್ತಾ ಇವೆ. ನೆನಪಿರ್ಲಿ, ಚೀನಾ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಂತ ತಂಡವಾಗಿದೆ. ಯಾವ ದಿನವನ್ನ ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಇರತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ 2 ನವೆಂಬರ್ 11. ಭಾರತದ ಮೊದಲ ಶಿಕ್ಷಣ ಸಚಿವರಾದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಗೌರವಾರ್ಥವಾಗಿ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಗುಣಮಟ್ಟದ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಅಗತ್ಯವಿರುವ 35 ವರ್ಷದೊಳಗಿನ 65% ಜನಸಂಖ್ಯೆಯೊಂದಿಗೆ ಭಾರತದ ಭವಿಷ್ಯವನ್ನ ರೂಪಿಸುವಲ್ಲಿ ಶಿಕ್ಷಣದ ಪಾತ್ರವನ್ನ ಇದು ಒತ್ತಿ ಹೇಳುತ್ತೆ. ಭಾರತ ಸರ್ಕಾರದ ಉಪಕ್ರಮಗಳು ಮತ್ತು ಕಾನೂನುಗಳ ಮೂಲಕ ಶಿಕ್ಷಣ ಪ್ರವೇಶವನ್ನ ಉತ್ತೇಜಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ 86ನೇ ತಿದ್ದುಪಡಿಯನ್ನ ತಂದು 6ರಿಂದ 14 ವರ್ಷ ವಯಸ್ಸಿನ ಎಲ್ಲಾ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಮತ್ತು ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕು ಅಂತ ಖಾತ್ರಿಪಡಿಸಲಾಗಿದೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಅಂತ 2009ರಲ್ಲೇ ಜಾರಿಗೆ ತರಲಾಗಿದೆ. RTE ಅಂತ ನಾವೇನ್ ಕರಿತೀವಿ, ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣವನ್ನ ಖಾತ್ರಿಗೊಳಿಸುವಂತಹ ಉದ್ದೇಶದಿಂದ ಇದನ್ನು ಕೂಡ ಜಾರಿಗೆ ತರಲಾಗಿದೆ. ಇದನ್ನು ಹೊರತುಪಡಿಸಿ ಪ್ರಸ್ತುತ ಪ್ರಧಾನಮಂತ್ರಿಗಳಾಗಿದ್ದಂತಹ ನರೇಂದ್ರ ಮೋದಿ ಅವರ 2ನೇ ಒಂದು ಅವಧಿಯಲ್ಲಿ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಕೂಡ ಪ್ರಾರಂಭ ಮಾಡಲಾಗಿದ್ದು 21ನೇ ಶತಮಾನಕ್ಕೆ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನ ಆಧುನೀಕರಣಗೊಳಿಸುವ ಗುರಿಯನ್ನ ಇದು ಹೊಂದಿರುತ್ತೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆ ಮತ್ತು ಉತ್ತರಗಳಾಗಿರ್ತವೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅಂತಂದ್ರೆ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಂಪೂರ್ಣವಾದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಲಿಂಕ್ ಇರುತ್ತೆ. ಮೊದಲನೇ ಲಿಂಕ್ ಕಾಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ವಾಟ್ಸ್ಆಪ್ ನ ನಂಬರ್ ಇರುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವಾಟ್ಸ್ಆಪ್ ಬರ್ತೀರಾ. ಅಲ್ಲಿ ನೀವು PDO ಗ್ರೂಪ್ ಅನ್ನಾರು ಸೇರ್ಬೋದು, RRB ಗ್ರೂಪ್ ಅನ್ನಾರು ಸೇರ್ಬೋದು, ಅಥವಾ ಈ ವರ್ಷದ ಪ್ರಚಲಿತ ವಿದ್ಯಮಾನ, ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನ ಅಥವಾ 22 ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಅನ್ನ ಪಡ್ಕೋಬಹುದು. ಈ ಪ್ರಚಲಿತ ವಿದ್ಯಮಾನಗಳಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ಸಂಪೂರ್ಣವಾಗಿ ಕವರ್ ಅಪ್ ಮಾಡಲಾಗಿದೆ. ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಅನ್ನ ನಿಮ್ಗೆ ಪಿಕ್ ಮಾಡಿ ಕೊಡಲಾಗಿದೆ. ಸಂಪೂರ್ಣವಾಗಿ PDF ನೋಟ್ಸ್ ಅನ್ನ ಮಾತ್ರ ನಾವು ಸೆಲ್ ಮಾಡ್ತೀವಿ. ಉಳಿದಂತೆ ಫಿಸಿಕಲ್ ನೋಟ್ಸ್, ಯಾವುದೇ ಫಿಸಿಕಲ್ ನೋಟ್ಸ್ ಗಳನ್ನ ನಾವು ಸೆಲ್ ಮಾಡ್ತಿರೋದಿಲ್ಲ. ಇದಿಷ್ಟನ್ನ ಖಾತ್ರಿಪಡಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.